ನಮಸ್ಕಾರ. ಇವತ್ತು ಗುರುಪ್ಯೋ ದಿನದ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿ ಆಗಿಬಿಟ್ಟು ಮಕ್ಕಳ ಕೈಲಿ ಸ್ನಾನ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಆನಂತರ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದು ನನ್ನ ದಿನನಿತ್ಯದ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಈ ದಿನ ಬಂದುಬಿಟ್ಟು ಗುರುಗಳಿಗೆ ಗೌರವ ಸಲ್ಲಿಸ್ಬೋದು ಮತ್ತು ಜ್ಞಾನಕ್ಕೆ ಕೃತಜ್ಞತೆ ತಿಳಿಸೋದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಇದು ಅಪರೂಪದ ಮಹಾಯೋಗವಾಗಿದೆ. ದೇವಗುರು ಮತ್ತು ಬೃಹಸ್ಪತಿ ಅಂದರೆ ಗುರುಗಳು ಮತ್ತು ನಕ್ಷತ್ರಗಳ ರಾಜ ಎಂದು ಕರೆಯಲ್ಪಡುವ ಪುಷ್ಯ ನಕ್ಷತ್ರ ಒಟ್ಟಿಗೆ ಸೇರಿದಾಗ ಈ ಯೋಗ ಸೃಷ್ಟಿಯಾಗುತ್ತೆ. ಇದರಿಂದಾಗಿ ನಾವು ಹೂಡಿಕೆ ಮಾಡೋದು, ಶಾಪಿಂಗ್ ಮಾಡೋದು, ಬಿಸ್ನೆಸ್ಸು ಮತ್ತು ಭೂಮಿ ಈ ಥರ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದಾದರೆ ಇವತ್ತಿನ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಾನು ಕೂಡ ನನಗೆ ಏನೂ ಇಲ್ಲ, ನನ್ನ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತಲೇ ನಾನು ಕೂಡ ಯಾವುದು ಹೂಡಿಕೆ ಮಾಡಲಿಲ್ಲ ಅಂದರೂ ಕೂಡ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಕೂಡ ಹೋಗ್ತಾ ಇದ್ದೀವಿ. ಇವತ್ತಂತೂ ಜಯನಗರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು. ಲಾಸ್ಟ್ ಟೈಮು ಅಷ್ಟೇ ಪುಷ್ಯ ನಕ್ಷತ್ರದ ದಿನ ಹೋಗೋಣ ಅಂತಂದರೆ ಅವತ್ತಿನ ದಿನ ತುಂಬ ಜನ ಇರ್ತಾರಂತ ಹೋಗಲಿಲ್ಲ. ಬಟ್ ಆದರೆ ಇವತ್ತಾದರೂ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಹೋದೆ. ನಿಜ ಹೇಳಬೇಕಂದ್ರೆ ತುಂಬ ರಶ್ ಇತ್ತು. ನಾವು ಆ್ಯಕ್ಚುಲಿ ಹೋಗಾದ್ಮೇಲೆ ಅಲ್ಲಿ ದರ್ಶನ ಎಲ್ಲ ಪಡೆದ್ವು. ರಾಘವೇಂದ್ರ ಸ್ವಾಮಿಯನ್ನ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ನಿಜವಾಗೂ ಎರಡು ಕಣ್ಣು ಸಾಲದು, ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡ್ತಾ ನಾವು ಕೂಡ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದು ಎಷ್ಟು ಜನ ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ. ತುಂಬ ಜನ ಇದ್ದಾರೆ ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ. ಇವತ್ತಿನ ದಿನ ನೀವೇನು ಅಂದ್ಕೊಂಡ್ರು ಕೂಡ ಅದು ದೀರ್ಘಕಾಲವಾಗಿ ಉಳಿಯುತ್ತೆ ಅಂತಲೇ ಹೇಳ್ತಾರೆ. ನಾನು ಕೂಡ ಈ ನಂಬಿಕೆ ಮೇಲೇ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೀನಿ. ಇದೆರಡನೇ ಪುಷ್ಯ ಮಾಸ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದು. ನೀವು ಕೂಡ ಈ ರೀತಿಯ ಪುಷ್ಯ ನಕ್ಷತ್ರ ಬಂದರೆ ದಯವಿಟ್ಟು ಹೋಗಿ. ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಬಂದು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಯಾಕೆ ಅಂತಂದರೆ ಮತ್ತೆ ವಿಡಿಯೋ ಮಾಡೋದಕ್ಕೂ ನನಗೂ ಪೇಷನ್ಸ್ ಇರಲಿಲ್ಲ. ನೆಕ್ಸ್ಟ್ ಡೇ ಮಾಡಿದೆ. ಯಾಕಂದರೆ ಯಾರೇ ಹೋದ್ರೂ ಇವತ್ತು ಆಲ್ಮೋಸ್ಟ್ ನಿಯರ್ ಬೈ ಗೊತ್ತೇ ಇರುತ್ತೆ, ಎಲ್ಲರೂ ಹೋಗಿರ್ತಾರೆ. ಮತ್ತು ಅದಾದಮೇಲೆ ದರ್ಶನ ಆದಮೇಲೆ ಊಟಕ್ಕೆ ಅಂತ ಬಂದು ಊಟಕ್ಕೆ ಅಂತೂ ಎಷ್ಟು ರಶ್ ಆಗಿತ್ತು ಅಂದರೆ ನಾವು ಬಂದಾಗಲೇ ಬೆಸ್ಟ್ ಇತ್ತು. ದರ್ಶನ ಮಾಡಿಕೊಂಡು ಊಟದ ಅಲ್ಲಿಗೆ ಅಂತ ನಾನು ಕೂಡ ಹೋದೆ. ನಾವು ನೋಡಿ ಎಷ್ಟೇ ಜನ ಹೋಗಲಿ ಹೊಟ್ಟೆ ತುಂಬ ಕೂಡ ಊಟ ಮಾಡಿಕೊಂಡು ನಾವು ಬರ್ಬೋದು. ಇಲ್ಲಿ ಪ್ರಸಾದಕ್ಕೆ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ, ಅಂದರೆ ನೀವು ಇಷ್ಟೇ ತಿನ್ನಬೇಕಂತ ಇಲ್ಲ. ನೀವು ಹೋಗಿ ಬೇಕಾದರೆ ಇನ್ನೂ ಒಂದ್ಸಲ ಹಾಕಿಸ್ಕೊಡಿ, ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ಬೋದು. ಇಷ್ಟೇ ತಿನ್ನಬೇಕು ಅಂತ ಏನು ರೂಲ್ಸ್ ಇಲ್ಲ, ಇಷ್ಟೇ ಹಾಕಬೇಕು ಅಂತ ನೀವು ಎಷ್ಟು ಸಲಿನಾರು ಹೋದರೂ ಸಿಗುತ್ತೆ. ಮತ್ತು ಊಟದಿಂದ ಮುಗಿಸ್ಕೊಂಡು ಹೊರಗಡೆ ಬಂದಾಗಂತೂ ಇನ್ನೂ ತುಂಬ ಜನ ಆಗೋಗ್ಬಿಟ್ಟಿದ್ರು. ನಾವು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋದ್ರೊಳಗೆ ದೇವ್ರದ ಮೇಲಿಂದ ಹೂವು ಬಿದ್ದಿತ್ತು. ಮನೆಗೆ ಬಂದಿದ್ದ ತಕ್ಷಣ ದಯವಿಟ್ಟು ಯಾರೇ ಆದ್ರೂ ಕೂಡ ಕೈ ಕಾಲು ತೊಳಿಬೇಡಿ. ಬಂದಿದ್ದ ತಕ್ಷಣ ದೇವ್ರ ಮನೆಗೆ ಬಂದು ದೀಪ ನೋಡಿ ಆನಂತರ ತಂದಿದ್ದಂಥ ಪ್ರಸಾದ ಏನಾದರೂ ಇದ್ದರೆ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಕೈ ಮುಗಿದ್ಬಿಡಿ. ಅಷ್ಟೇ ಇವತ್ತಿನ ವ್ಲಾಗ್.